ಹಲೋ ಫ್ರೆಂಡ್ಸ್, ವಿಜಯಲಕ್ಷ್ಮಿ ಕಿಚನ್ಗೆ ಸ್ವಾಗತ. ನಾವಿವತ್ತು ಮಾಡ್ತಾ ಇರೋದು ಜೋಳದ ನುಚ್ಚಿನ ಸಂಟೆ ಮಾಡ್ತಾಯಿದ್ದೀನಿ. ಅದಕ್ಕೆ ಜೋಳದ ನುಚ್ಚು ತೊಗೊಂಡಿದ್ದೀನಿ 1 ಗ್ಲಾಸು, ಮತ್ತು ಮಜ್ಜಿಗೆ ತೊಗೊಂಡಿದ್ದೀನಿ, ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ. ನಾವು ಇದನ್ನು ತೊಳ್ಕೊಂಬಿಟ್ಟು 2 ಅವರ್ಸ್ ಮುಂಚೆನೇ ನಾವು ನೀರಲ್ಲಿ ನೆನೆ ಹಾಕೋಣ. ಒಂದು ಪಾತ್ರೆಯಲ್ಲಿ 5 ಗ್ಲಾಸ್ ನೀರು ಹಾಕೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಈಗ ನೀರು ಕುದೀತಾ ಇದೆ. ಇದು ನೆನೆಸಿರೋದನ್ನು ನಾವು ಇದಕ್ಕೆ ಹಾಕ್ಕೊಳ್ಳೋಣ. ಕಡಿಮೆ ಉರಿಯಲ್ಲಿ ಇದು ಬೇಯೋಕೆ ಬಿಡೋಣ. ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈ ರೀತಿ ಮೆತ್ತಗೆ ಕುದಿಬೇಕು. ಇದು ಆಗಿದೆ. ಈಗ ಇದು ಬೆಂದಿದೆ ಚೆನ್ನಾಗಿ ಜೋಳದ ನುಚ್ಚು. ಇದನ್ನು ಒಂದು ಬೌಲಲ್ಲಿ ತಕ್ಕೊಳ್ಳೋಣ. ಇದಕ್ಕೆ ನಾವೀಗ ಮಜ್ಜಿಗೆನ ಹಾಕೊಳ್ಳೋಣ. ಸಣ್ಣಗೆ ಹೆಚ್ಚಿದ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿನ ಹಾಕೋಣ. ಕೊತ್ತಂಬರಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಫ್ರೆಂಡ್, ಜೋಳದ ನುಚ್ಚಿನ ಸಂಟೆ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.